ಇಲ್ಲಿ ಅಳ್ತಿದಾರಲ್ಲ ಒಂದಮ್ಮ, ಇವ್ರ ಹೆಸರು ದ್ರೌಪದಿ ಮುರ್ಮು. ಇವರೇ ನಮ್ಮ ಇಂಡಿಯನ್ ಪ್ರೆಸಿಡೆಂಟ್. ಇವರು ಪ್ರೆಸಿಡೆಂಟ್ ಆಗೋದಕ್ಕೆ ಮುಂಚೆ ಅವ್ರ ಫ್ಯಾಮಿಲಿಯಲ್ಲಿ ಅರ್ಧಕ್ಕರ್ಧ ಜನ ಸತ್ತೋಗ್ಬಿಡ್ತಾರೆ. ಅವ್ರ ಲೈಫಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ. 2000 2009 ತನಕ ಒಡಿಸ್ಸಾದಲ್ಲಿ MLA ಆಗಿರ್ತಾರೆ. ಇವರು ಕೆಲಸ ಮಾಡೋ ಟೈಮಲ್ಲಿ ಬೆಸ್ಟ್ MLA ಅವಾರ್ಡು ತಗೊಂಡಿದ್ದಾರೆ. ಇಲ್ಲಿಂದಾನೇ ಅವ್ರ ಕಷ್ಟಗಳ ಸ್ಟಾರ್ಟ್ ಆಗೋದು. 2009 ಅವ್ರ ಕಷ್ಟಗಳ ಸ್ಟಾರ್ಟ್ ಆಗುತ್ತೆ. ಅವ್ರ ಫಸ್ಟ್ ಮಗ ತಲೆಯಲ್ಲಿ ಏಟ್ ಬಿದ್ದು ಸತ್ತೋಗ್ಬಿಡ್ತಾರೆ. ಆ ದುಃಖದಿಂದ ಆಚೆ ಬರೋ ಟೈಮಲ್ಲಿ 2013 ಅವ್ರ ಎರಡನೇ ಮಗ ರೋಡ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತಾರೆ. 3 ಮಕ್ಳಿರ್ತಾರೆ, ಅದರಲ್ಲಿ 2 ಮಕ್ಕಳು ಸತ್ತೋಗ್ಬಿಡ್ತಾರೆ. ಈ ದುಃಖದಿಂದ ಆಚೆ ಬರೋ ಟೈಮಲ್ಲಿ ನೆಕ್ಸ್ಟ್ ವರ್ಷನೇ ಅವ್ರ ಸ್ವಂತ ಅಮ್ಮ ಸತ್ತೋಗ್ಬಿಡ್ತಾರೆ. ಮತ್ತೆ ಅದೇ ವರ್ಷದಲ್ಲಿ ಅವ್ರ ಹಸ್ಬೆಂಡು ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗ್ತಾರೆ. ಮತ್ತೆ ಅದೇ ವರ್ಷದಲ್ಲಿ ಸ್ವಂತ ತಮ್ಮ ಸತ್ತೋಗ್ಬಿಡ್ತಾರೆ. ಅವ್ರ ಫ್ಯಾಮಿಲಿಯಲ್ಲಿ ಅರ್ಧಕ್ಕರ್ಧ ಜನ ಸತ್ತೋಗ್ಬಿಡ್ತಾರೆ. ಅವ್ರ ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರೇನೋ ಅವ್ರನ್ನ ನಂಬ್ತಿರೋ ಜನಗೆ ಒಳ್ಳೇದು ಮಾಡಬೇಕು ಅಂತ ಈಗಲೂ ಕೆಲಸ ಮಾಡ್ತಿದ್ದಾರೆ. ಇವ್ರು ಮಾಡ್ತಿರೋ ಒಳ್ಳೆ ಕೆಲಸ ನೋಡಿ 2022 ಇಂಡಿಯನ್ ಪ್ರೆಸಿಡೆಂಟ್ ಆಗ್ತಾರೆ. ಈ ಥರ ಅಮ್ಮಂದಿರು ಇರೋದ್ರಿಂದಾನೇ ನಮ್ಮ ದೇಶ ಈಗಲೂ ಒಂದು ಸ್ವಲ್ಪ ಚೆನ್ನಾಗಿದೆ. ಇವ್ರ ಬಗ್ಗೆ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.